ರೀಜನಲ್ ಹೆಡ್ ರವರಿಗೆ ಪತ್ರ ಬರೆದು ನಿಗಮದ ಅನುಮತಿ ಇಲ್ಲದೆ ನಿಯಮ ಬಾಹಿರವಾಗಿ ವರ್ಗಾವಣೆಯಾಗಿರುವ ಹಣವನ್ನು ಇರುತ್ತಾರೆ. ಈ ನಡುವೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂಜಿ ರಸ್ತೆ ಶಾಖೆಯ ವ್ಯವಸ್ಥಾಪಕರು ನೀಡಿರುವ ದೂರಿನ ಆಧಾರದಲ್ಲಿ ಸಿಬಿಐ ಐಸಿಸಿ ಸೆಕ್ಷನ್ 120B 409-420-467-468 ಇದರೊಂದಿಗೆ ಭ್ರಷ್ಟಾಚಾರದ ಪ್ರತಿಬಂಧಕ ಕಾಯ್ದೆಯ ಸೆಕ್ಷನ್ 113(2) ಮತ್ತು 13(1)A ಗಳಡಿಯಲ್ಲಿ FIR ನಂಬರ್ RCO 782024B0001 ಅನ್ನು ದಿನಾಂಕ 3/6/24 ದಾಖಲಿಸಿಕೊಂಡಿದೆ. ಈ ದೂರು ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳಾದ ಸುಸ್ಮಿತಾ ರಾಹುಲ್, ದೀಪಾ ಡಿ, ವಿ ಕೃಷ್ಣಮೂರ್ತಿ ಮತ್ತು ಇತರೆ ಖಾಸಗಿ ವ್ಯಕ್ತಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ದಾಖಲಾಗಿರುತ್ತದೆ. ಸಿಬಿಐನ ನಂತರ ಜಾರಿ ನಿರ್ದೇಶನಾಲಯವು 6/6/24 ECIR ನಂಬರ್ ECIR/DZO/14/2024 ಅನ್ನು ದಾಖಲಿಸಿ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ 2002 PMLA ಅಡಿಯಲ್ಲಿ ತನಿಖೆ ಪ್ರಾರಂಭಿಸಿರುತ್ತದೆ. ಇಡಿ ಮತ್ತು ಸಿಬಿಐಗಳು ಪ್ರಕರಣ ದಾಖಲಿಸಿದರೂ ಸಹ ರಾಜ್ಯದ ತನಿಖಾ ಸಂಸ್ಥೆಯಾದ CIDಯು 14 ಆರೋಪಿಗಳನ್ನು ಪತ್ತೆ ಹಚ್ಚಿ ದಸ್ತಗಿರಿ ಮಾಡಿರುತ್ತಾರೆ. ಪ್ರಕರಣದಲ್ಲಿ A1 ಸತ್ಯನಾರಾಯಣ ವರ್ಮಾ, A2 ಶ್ರೀನಿವಾಸ ರಾವ್ ಕಾಕಿ ಮತ್ತು ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾಗಿದ್ದ A3 ಪರಮೇಶ್ವರ ನಿಮಗೆ ಈ ಸ್ಥಿತಿ ಬರಬಾರ್ದಿತ್ತು. ನೀವು ಇಂಥ ಪ್ರಶ್ನೆಯನ್ನು ಸಮರ್ಥನೆ ಮಾಡಿ ವಾಲ್ಮೀಕಿ ನಿಗಮದ MD ಆಗಿದ್ದ JG ಪದ್ಮನಾಭ ಮತ್ತು ಅಕೌಂಟೆಂಟ್ ಪರಶುರಾಮ ನಿಗಮದ ಹಣವು ಅಕ್ರಮವಾಗಿ ವರ್ಗಾವಣೆಯಾಗಲು ಪ್ರಮುಖ ಕಾರಣಕರ್ತರಾಗಿರುತ್ತಾರೆ. ಬಂಧಿತ ಆರೋಪಿಗಳಿಂದ ನಗದು, ಹಣ, ಕಾರುಗಳು, ಚಿನ್ನದ ಬಿಸ್ಕತ್ಗಳು, ಚಿನ್ನದ ಒಡವೆಗಳನ್ನು ವಿವಿಧ ದಿನಾಂಕಗಳಲ್ಲಿ ಅಮಾನತುಪಡಿಸಿಕೊಳ್ಳಲಾಗಿರುತ್ತದೆ. ನಗದು ಹಣ 16,83,35,000 ಮತ್ತು 16.2546 ಗ್ರಾಂ ಚಿನ್ನದ ಬಿಸ್ಕತ್ಗಳನ್ನು ಮತ್ತು ಒಡವೆಗಳನ್ನು ಅಮಾನತುಗೊಳಿಸಲಾಗಿರುತ್ತದೆ. ಅಲ್ಲದೆ ಲಂಬೋರ್ಗಿನಿ, ಬೆಂಜ್, ಕ್ರೇಟಾ, ಇನ್ನೋವಾ ಹೈ ಕ್ಲಾಸ್ ಕಾರುಗಳನ್ನು ಸಹ ಅಮಾನತುಗೊಳಿಸಲಾಗಿರುತ್ತದೆ. ಈ ವಾಹನಗಳ ಅಸಲಿ ಮಾಲೀಕರು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ಹಣ ಸಂದಾಯ ಮಾಡಿ ತಮ್ಮ ವಶಕ್ಕೆ ಪಡೆದುಕೊಂಡಿರುತ್ತಾರೆ. ಇದುವರೆಗೆ ಅಮಾನತುಗೊಳಿಸಲಾದ ಚಿನ್ನ ಮತ್ತು ಹಣದ ರೂಪದಲ್ಲಿ ವಸೂಲು ಮಾಡಲಾದ ಪ್ರಕ್ರಿಯೆ ಚಾಲ್ತಿಯಲ್ಲಿರುವ ಒಟ್ಟು ಮೊತ್ತ 79,68,09,151 ರೂಪಾಯಿ ಆಗಿರುತ್ತದೆ. ಉಳಿದ ಮೊತ್ತ 4,94,00,000 ರೂಗಳಿಗೆ SIT ತನಿಖೆ ಅಷ್ಟೇ. ಎಷ್ಟು ಓದಿದ್ರು ಏನು ವಾಷಿಂಗ್ ಮಿಷಿನ್ ಎಲ್ಲ ಇದು ದಿನಾಂಕ ವಾಷಿಂಗ್ ಮಿಷಿನ್ ರಾಹುಲ್ ಗಾಂಧಿ ಪಂಗಡಗಳ ಯುವಜನ ಸಬಲೀಕರಣ ಮತ್ತು ರಾಹುಲ್ ಗಾಂಧಿ ಸದನಕ್ಕೆ ತಪ್ಪಾಯಿತಿ ಕೊಡ್ತೀರಾ? ಸಚಿವ ಸುಮ್ಮನೆ ಅವನ್ನ ಸಮರ್ಥನೆ ಮಾಡಬಹುದು. ರಾಜೀನಾಮೆ ತಗೊಳ್ಳಿ, ಸಮರ್ಥನೆ ಮಾಡಬಹುದು. ಇಡಿಯು ಅಂದಿನ ನಾಗೇಂದ್ರ ಅವರ ಆವರಣದಲ್ಲಿ ಶೋಧ ನಡೆಸಿ 11/7/24 ಅವರನ್ನು ವಿಚಾರಣೆಗೊಳಪಡಿಸಿತು. PMLA ಸೆಕ್ಷನ್ 50 ಅಡಿಯಲ್ಲಿ ನೀಡಿದ ನೋಟಿಸ್ನಂತೆ 12/7/24 ಬಿ ನಾಗೇಂದ್ರ ಅವರು ಇಡಿ ಮುಂದೆ ಹಾಜರಾದ ಪಡೆಯಲಾಯಿತು. CIDಯು ವಿಶೇಷ ತನಿಖಾ ತಂಡವು ದಿನಾಂಕ 5/8/24 ಸಂಬಂಧಿಸಿದ ನ್ಯಾಯಾಲಯದಲ್ಲಿ ತನಿಖೆಯ ಪ್ರಾಥಮಿಕ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿರುತ್ತದೆ. ಅದರಲ್ಲಿ ಬಿ ನಾಗೇಂದ್ರ ಅವರು ಆರೋಪಿಯನ್ನಾಗಿ ಹೆಸರಿಸಲಾಗಿರುವುದಿಲ್ಲ. ದಿನಾಂಕ 10/11/25 ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ದೋಷಾರೋಪಣಾ ಪಟ್ಟಿಯನ್ನು ಭ್ರಷ್ಟಾಚಾರ ತಡೆ ಕಾಯ್ದೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ಅದರಲ್ಲಿಯೂ ಬಿ ನಾಗೇಂದ್ರ ಅವರು ಆರೋಪಿತರಾಗಿರುವುದಿಲ್ಲ. 9/9/24 ಬೆಂಗಳೂರಿನ ನ್ಯಾಯಾಲಯಕ್ಕೆ ಇಡಿ ವತಿಯಿಂದ ಸಲ್ಲಿಸಿದ 25 ಆರೋಪಿಗಳಲ್ಲಿ ಬಿ ನಾಗೇಂದ್ರ ಅವರನ್ನು A1 ಎಂದು ಹೆಸರಿಸಲಾಗಿದೆ. ಆದರೆ 14/10/24 ಇಡಿ ಪ್ರಕರಣದಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಬಿ ನಾಗೇಂದ್ರ ಅವರಿಗೆ ಜಾಮೀನು ನೀಡಿದೆ. ಆದರೆ ಈ ಪ್ರಕರಣದಲ್ಲಿ SITಯು ಬಂಧಿಸಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಿರುವ A1 ಆದ
ದಲಿತರ ಹಣ ವಾಪಸ್ ಬರಬೇಕು. ನಾವು ಕೇಳ್ತಾ ಇರೋದು ದಲಿತರ ಹಣ ವಾಪಸ್ ಬರಬೇಕು. 187 ಕೋಟಿ ತಿಂದವರಿಗೆ ಶಿಕ್ಷೆ ಆಗಬೇಕು. ಖಜಾನೆಯನ್ನ ಕನ್ನ ಹೊಡೆದವರಿಗೆ ತಂಡವು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಈ ದುಷ್ಕೃತ್ಯದ ಮಾಸ್ಟರ್ ಮೈಂಡ್ ಯಾರು ಎಂಬುದನ್ನು ಪತ್ತೆ ಹಚ್ಚಿ ನ್ಯಾಯಾಲಯಗಳ ಮುಂದೆ ಸಾಕ್ಷಿ ಸಮೇತ ದಾಖಲೆಗಳನ್ನು ಮಂಡಿಸುವ ಕಾರಣ ಆತ ತಪ್ಪಿಸಿಕೊಳ್ಳಲು ಈವರೆಗೂ ಸಾಧ್ಯವಾಗಿರುವುದಿಲ್ಲ. ಹಾಗಾಗಿ ಕೇಂದ್ರದ ತನಿಖಾ ಸಂಸ್ಥೆಗಳಿಗಿಂತ ರಾಜ್ಯದ ತನಿಖಾ ಸಂಸ್ಥೆಗಳು ಗುಣಮಟ್ಟ ಅತ್ಯುತ್ತಮವಾದದ್ದು ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಪ್ರಮುಖ ಆರೋಪಿ ಸತ್ಯನಾರಾಯಣ ವರ್ಮ ರೂಢಿಗತ ಅಪರಾಧಿಯಾಗಿದ್ದು ಈ ಪ್ರಕರಣಕ್ಕೂ ಮುನ್ನ ಛತ್ತೀಸ್ಗಢದಲ್ಲೂ ಈತನ ವಿರುದ್ಧ ಇದೇ ರೀತಿ ಪ್ರಕರಣ ದಾಖಲಾಗಿದೆ. ಹಾಗೆಯೇ 14/1/26ರಂದು ಸಿಬಿಐ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಶ್ರೀ ಬಿ ನಾಗೇಂದ್ರ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇಡಿ ಮತ್ತು ಸಿಬಿಐಗಳ ಕಾರ್ಯವೈಖರಿ ಹಾಗೂ ನಡವಳಿಕೆಗಳ ಕುರಿತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ದೇಶದ ಅನೇಕ ಉಚ್ಚ ನ್ಯಾಯಾಲಯಗಳು ತೀಕ್ಷ್ಣವಾಗಿ ಟೀಕಿಸಿವೆ. ಅನೇಕ ಸಾರಿ ಕೇಂದ್ರದ ಆಡಳಿತದ ಪಕ್ಷದ ಮೂಗಿನ ನೇರಕ್ಕೆ ತನಿಖೆ ಮಾಡುವ ಮೂಲಕ ತಮ್ಮ ಪಾವಿತ್ರ್ಯ ಎಂದು ನ್ಯಾಯಾಲಯಗಳೇ ಅಭಿಪ್ರಾಯಪಡಿಸಿವೆ. ಕೇಂದ್ರ ಸರ್ಕಾರವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ತಿಳಿಸಿರುವಂತೆ ದೇಶದ 9,192 ಹಾಲಿ ಮತ್ತು ಮಾಜಿ ಪ್ರತಿನಿಧಿಗಳ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಬಾಕಿ ಇರುತ್ತವೆ. ಇವುಗಳಲ್ಲಿ 251 ಹಾಲಿ ಲೋಕಸಭಾ ಸದಸ್ಯರು, 170 ಜನರ ಮೇಲೆ ಅತ್ಯಂತ ಗಂಭೀರ ಸ್ವರೂಪದ ಕ್ರಿಮಿನಲ್ ಪ್ರಕರಣಗಳಿವೆ ಹಾಗೂ 75 ರಾಜ್ಯಸಭಾ ಸದಸ್ಯರ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಚಾಲ್ತಿಯಲ್ಲಿವೆ. ದೇಶದ 14 ಜನ ಮುಖ್ಯಮಂತ್ರಿಗಳ ಮೇಲೆಯೂ ಕ್ರಿಮಿನಲ್ ಪ್ರಕರಣಗಳು ಚಾಲ್ತಿಯಲ್ಲಿವೆ ಎಂದು ಅಫಿಡವಿಟ್ನಲ್ಲಿ ತಿಳಿಸಲಾಗಿದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ. ಅಂತಿಮವಾಗಿ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ನಿಗಮದ ಅಧಿಕಾರಿಗಳು ದುಷ್ಟಕೂಟ ರಚಿಸಿಕೊಂಡು 84.63 ಕೋಟಿ ರುಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ. ಈ ಹಣದಲ್ಲಿ ಈಗಾಗಲೇ 79.68 ಕೋಟಿ ರುಗಳನ್ನು ಹಣ ಹಾಗೂ ವಸ್ತು ಒಡವೆಗಳ ಮೂಲಕ ವಸೂಲಿ ಮಾಡಲಾಗಿರುತ್ತದೆ. ಇಡಿ ಮತ್ತು ಸಿಬಿಐಗಳು ತಮ್ಮ ಚಾರ್ಜ್ ಶೀಟ್ಗಳಲ್ಲಿ ಶ್ರೀಯುತ ಬಿ ನಾಗೇಂದ್ರ ಅವರ ಹೆಸರನ್ನು ಸೇರಿಸಿದ್ದರೂ ಸಹ ಗೌರವಾನ್ವಿತ ನ್ಯಾಯಾಲಯಗಳು ತಡೆಯಾಜ್ಞೆ ನೀಡಿರುತ್ತವೆ. ಅವರನ್ನು ಯಾವ ನ್ಯಾಯಾಲಯವು ದೋಷಿ ಎಂದು ನೀಡಿರುವುದಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ವಿರೋಧ ಪಕ್ಷದವರು ಹಠ ಹಿಡಿದು ನಡೆಸುತ್ತಿರುವ ಪ್ರತಿಭಟನೆಯು ಸಂಸದೀಯ ವ್ಯವಸ್ಥೆಯ ಅಪಮಾನ ಮಾಡುವಂತಿದೆ. ಆದ್ದರಿಂದ ಮೇಲಿನ ಎಲ್ಲ ಅಂಶಗಳನ್ನು ಸರ್ಕಾರವು ಈ ಸದನದ ಆದ್ಯ ಗಮನಕ್ಕೆ ಸದುದ್ದೇಶದಿಂದ ಮಂಡಿಸಿರುತ್ತದೆ. ಹಾಗೆಯೇ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆಯನ್ನ ಕೈಬಿಟ್ಟು ಸದನದ ಕಲಾಪಗಳಲ್ಲಿ ಭಾಗವಹಿಸುವ ಮೂಲಕ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡಬೇಕೆಂದು ಸರ್ಕಾರವು ವಿನಂತಿಸುತ್ತದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.